ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮೊಳಕೆ ಕಟ್ಟಿದ ರಾಗಿ ಸರಿ ಮಾಡೋ ವಿಧಾನನ ತೋರಿಸ್ತಾ ಇದ್ದೀನಿ. ಇದು ನನ್ನ ಮಗಳು 9 ತಿಂಗಳು ತುಂಬಿರೋದ್ರಿಂದ ನಾನು ಎಲ್ಲ ರೀತಿ ಕಾಳು ಬೇಳೆನ ಯೂಸ್ ಮಾಡಿಬಿಟ್ಟು ಮೊಳಕೆ ಬರಿಸಿದ ರಾಗಿ ಸರಿ ಮಾಡ್ತಾ ಇರೋ ವಿಧಾನ. ಇದಕ್ಕೆ ನಾನು 1 kgಯಷ್ಟು ಮೊಳಕೆ ಬರಿಸಿದ ರಾಗಿ ಅಂದರೆ 1 kg ರಾಗಿನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಇಡೀ ದಿನ ನೆನೆಸಿ ಅದೇ ದಿನ ಸಂಜೆ ಒಂದು ವೈಟ್ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಬೆಳಗ್ಗೆ ಅದು ಮೊಳಕೆ ಬಂದಿರುತ್ತಲ್ಲ ಆವಾಗ ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ನಂತರ ಇದನ್ನು ರಾಗಿ ಸರಿ ಮಾಡೋಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಹೆಸರು ಕಾಳು ಸಹ ಮೊಳಕೆ ಬರಿಸಿದ್ದೀನಿ. ಗೋಧಿನೂ ಸಹ ಮೊಳಕೆ ಬರಿಸ್ಬೋದು, ಆದರೆ ನಾನು ಕೇವಲ ರಾಗಿ ಮತ್ತು ಹೆಸರು ಕಾಳನ್ನು ಇಲ್ಲಿ ಮೊಳಕೆಯಾಗಿ ತಗೊಂಡಿದ್ದೀನಿ. ಉಳಿದ ಕಾಳು ಬೇಳೆಗಳನ್ನು ಹಾಗೇ ಸಪ್ರೇಟಾಗಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಎಲ್ಲ ಕಾಳು ಬೇಳೆಗಳನ್ನು ಸಪ್ರೇಟಾಗಿಯೇ ಒಣಗಿಸಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಮಾಡೋಕ್ಕೆ ಯಾವ್ಯಾವ ಕಾಳು ಬೇಳೆಗಳನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಒಂದೊಂದಾಗಿ ತೋರಿಸ್ಕೊಡ್ತೀನಿ. ಹಾಗೆ ಮಾಡೋ ವಿಧಾನ ಸಹ ತೋರಿಸ್ಕೊಡ್ತೀನಿ. 1 kg ಮೊಳಕೆ ಕಟ್ಟಿದ ರಾಗಿ, 1/4 kg ಗೋಧಿ, 1/4 kg ಅಕ್ಕಿ, 1/4 kg ಮೊಳಕೆ ಕಟ್ಟಿದ ಹೆಸರು ಕಾಳು, 100 ಗ್ರಾಮ್ ಕಡಲೆಬೇಳೆ, 200 ಗ್ರಾಮ್ ಉದ್ದಿನಬೇಳೆ, 200 ಗ್ರಾಮ್ ಮೈಸೂರು ಬೇಳೆ, 100 ಗ್ರಾಮ್ ಹೆಸರು ಬೇಳೆ, 100 ಗ್ರಾಮ್ ತೊಗರಿಬೇಳೆ, ಗೋಡಂಬಿ, ಬಾದಾಮಿ, ವಾಲ್ನಟ್, ಶೇಂಗಾ ಹಾಗೂ ಕುಂಬಳಕಾಯಿ ಬೀಜ ಇವೆಲ್ಲ ತಲಾ 100 ಗ್ರಾಮ್, ಸಬ್ಬಕ್ಕಿ 200 ಗ್ರಾಮ್, ಕಡಲೆಕಾಳು 100 ಗ್ರಾಮ್, ಮಖಾನ 200 ಗ್ರಾಮ್, 1 ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಓಮು, ಅರ್ಧ ಇಂಚು ಬಜೆ, 2 ಟೀ ಸ್ಪೂನ್ ಕಾಳು ಮೆಣಸು. ಎಲ್ಲವನ್ನು ಒಂದೊಂದಾಗಿಯೇ ಕಡಿಮೆ ಉರಿಯಲ್ಲಿ ಹುರ್ಕೋಬೇಕು. ಯಾಕಂತಂದರೆ ಒಂದೊಂದು ಕಾಳು ಬೇಳೆಗಳು ಬೇಗನೆ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಲ್ಲವನ್ನು ಸಪ್ರೇಟಾಗಿ ನಾನಿಲ್ಲಿ ಹುರ್ಕೊತಾ ಇದ್ದೀನಿ. ಅದು ಕಡಿಮೆ ಉರಿಯಲ್ಲೇ ಎಲ್ಲವನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಆದರೆ ಸೀದೋಗೋ ಹಾಗೆ ಹುರ್ಕೋಬಾರ್ದು. ಒಳ್ಳೆ ಘಮ ಬರುವ ಹಾಗೆ ಎಲ್ಲವನ್ನು ಸಪ್ರೇಟಾಗಿ ಹುರ್ಕೊಂಡು ಇಟ್ಕೋಬೇಕು. ರಾಗಿನೂ ಸಹ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು, ಅದು ಸ್ಕಿಪ್ ಆಗಿಬಿಟ್ಟಿದೆ. ನಂತರ ಇದಕ್ಕೆ ನಾನು 2 ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಎಲ್ಲ ಕಾಳು ಬೇಳೆಗಳನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಆರಿದ ನಂತರನೇ ಇದನ್ನೆಲ್ಲ ಒಂದು ಕವರ್ಗೆ ಹಾಕಿಬಿಟ್ಟು ಮಿಲ್ಲಿಗೆ ಕೊಡಬೇಕು. ನಾವು ಮನೆಯಲ್ಲೇ ಮಿಕ್ಸಿ ಮಾಡೋದ್ರಿಂದ ಅದು ಚೆನ್ನಾಗಿ ಪೌಡ್ರ್ ಆಗೋಲ್ಲ. ನಂತರ ಮಿಲ್ಲಿಂದ ಮಾಡಿಸ್ಕೊಂಡಿರೋ ಪೌಡ್ರನ್ನ ನಾನು ಮತ್ತೆ ಜರಡಿ ಹಿಡಿದು ನಂತರ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿರ್ತೀನಿ. ಈಗ ಮಾಡೋ ವಿಧಾನ ಹೇಗಂತಂದರೆ, ಒಂದು ಅರ್ಧ ಕಪ್ ನೀರನ್ನು ಒಂದು ಬೌಲ್ಗೆ ಹಾಕ್ಕೊಂಡು 3 ಸ್ಪೂನಷ್ಟು ಹಿಟ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮೊದಲೇ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಆಮೇಲೆ ಬೇಯಿಸುವಾಗ ಅದು ಗಂಟಾಗಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಚಿಕ್ಕ ಉರಿಯಲ್ಲಿ ನಾವು ಅದನ್ನು ಚೆನ್ನಾಗಿ ಕೈ ಆಡಿಸ್ತಾನೆ ಬಾಯ್ಲ್ ಮಾಡ್ಕೊಬೇಕು. ಇಲ್ಲಾಂದರೆ ಮತ್ತೆ ಸೀದೋಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಇದನ್ನು ಹಾಗೇ ಒಂದು ಪ್ಲೇಟಲ್ಲಿ ಮುಚ್ಚಿಡಬೇಕು ತಣಿಯೋ ತನಕ. ಇಲ್ಲಾಂದರೆ ಅದು ಹೆಪ್ಪುಗಟ್ಟಾಗಿ ಆಗಿಬಿಡತ್ತೆ, ಪಾಪುಗೆ ತಿನ್ನೋಕ್ಕೆ ಚೆನ್ನಾಗಾಗಲ್ಲ. ನಂತರ ಇದಕ್ಕೆ ಸ್ವಲ್ಪ 1/4 ಟೀ ಸ್ಪೂನಷ್ಟು ಬೆಲ್ಲ ಅಥವಾ ತುಪ್ಪನ ಯೂಸ್ ಮಾಡಿ ಮಿಕ್ಸ್ ಮಾಡಿ ತಿನ್ನಿಸಿ. ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ ಇದನ್ನು. ನಿಮ್ಮ ಮಗು ಎಷ್ಟೇ ದೊಡ್ಡ ಆದ್ರೂ ಮನೇಲಿ ರೈಸ್ ತಿನ್ನಿಸೋ ಅಭ್ಯಾಸ ಮಾಡಿಸಿ ಅಂತಾರೆ. ಬಟ್ ಒಂದು ಹೊತ್ತಾದ್ರೂ ನೀವು ಕಂಟಿನ್ಯೂ 2-3 ಇಯರ್ಸ್ ತನಕ ರಾಗಿ ಸರಿ 1 ಟೈಮ್ ಆದರೂ ಕೊಡೋದು ಅಭ್ಯಾಸ ಮಾಡಿ. ಯಾಕಂದರೆ ಎಲ್ಲ ಕಾಳು ಬೇಳೆ ಇರೋದ್ರಿಂದ ಎಲ್ಲ ನ್ಯೂಟ್ರಿಷನ್ ನಿಮ್ಮ ಮಗುಗೆ ಕೊಟ್ಟಾಗತ್ತೆ. ನಾನು ಮಿಲ್ಲಿಗೆ ಕೊಟ್ಟಿರೋ ಪೌಡ್ರನ್ನು ಚೆನ್ನಾಗಿ ಜರಡಿಗೆ ಸಹ ಹಿಡಿದು ನಂತರ ಒಂದು ದೊಡ್ಡ ಡಬ್ಬಲ್ಲಿ ಸ್ಟೋರ್ ಮಾಡಿಟ್ಟಿದ್ದೀನಿ. ಕವರಲ್ಲಿ ಹಾಕಿಬಿಟ್ಟು ದೊಡ್ಡ ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಟೆ. ಬಟ್ ಅದರಲ್ಲೇ ಡೈರೆಕ್ಟಾಗಿ ನಾನು ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ತುಂಬ ತಿಂಗಳುಗಳ ತನಕ ಇಟ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಅದು ಸ್ಮೆಲ್ ಬಂದುಬಿಡ್ಬೋದು, ಕಮಟಾಗ್ಬಿಡೋದು. ಯಾಕಂದರೆ ನಮ್ಮ ಕೈ ಹಸಿ ಇರುತ್ತಲ್ವ ಪದೇ ಹಿಟ್ಟನ್ನು ಯೂಸ್ ಮಾಡೋದ್ರಿಂದ. ಹಾಗಾಗಿ ನಾನು ಒಂದು ಡಬ್ಬ ಇಟ್ಕೊಂಡಿದ್ನಲ್ಲ, ನಿಮಗೆ ತೋರಿಸೋ ವಿಧಾನದಲ್ಲಿತ್ತಲ್ಲ ಆ ಡಬ್ಬ ಇದೆಯಲ್ಲ, ಅದರಲ್ಲಿ ಸ್ವಲ್ಪನೇ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಅದು 1 ವೀಕ್ ನನ್ನ ಮಗಳಿಗೆ ಆಗುತ್ತೆ. 3 ಸ್ಪೂನ್ 3 ಟೈಮ್ಸ್ 1 ವೀಕ್ ತನಕ ಯೂಸ್ ಮಾಡ್ಬೋದು. ಯೂಶ್ವಲಿ 9 ತಿಂಗಳು ತುಂಬಿದ ಮಕ್ಕಳಲ್ಲಿ ಡೈಜೆಷನ್ ಪ್ರಾಬ್ಲಮ್ ಅಷ್ಟೊಂದಾಗಿರಲ್ಲ. ಅಂದರೆ ಎಲ್ಲ ಫುಡ್ಡನ್ನು ಅವರು ಈಸಿಯಾಗಿ ಡೈಜೆಷನ್ ಮಾಡ್ಕೊತಾರೆ. ಹಾಗಾಗಿ ನಾವು
ಎಕ್ಸ್ಟ್ರಾ ಕಾಳು ಬೇಳೆಗಳನ್ನು ಸಹ ಇದರಲ್ಲಿ ಆ್ಯಡ್ ಮಾಡ್ಕೊಬೋದು. ಹಾಗೆ ಮೆಷರ್ಮೆಂಟ್ ಸಹ ಅಷ್ಟೇ, ಸ್ವಲ್ಪ ಕಾಳು ಬೇಳೆಗಳನ್ನು 100 ಗ್ರಾಮ್ ಹಾಕೋಲ್ಲಿ 200 ಗ್ರಾಮ್, ಹಾಗೆ ಸ್ವಲ್ಪ ಮೆಷರ್ಮೆಂಟಲ್ಲೂ ಸಹ ಹೆಚ್ಚು ಕಡಿಮೆ ಮಾಡ್ಬೋದು. ಡ್ರೈ ಫ್ರೂಟ್ಸಲ್ಲೂ ಸಹ ಬೇರೆ ಬೇರೆ ಡ್ರೈ ಫ್ರೂಟ್ಸ್ನ ನೀವು ಆ್ಯಡಪ್ ಮಾಡ್ಬೋದು. ಕೆಲವೊಂದು ಡ್ರೈ ಫ್ರೂಟ್ಸನ್ನು ಹಾಕೋದ್ರಿಂದ ತುಂಬ ತಿಂಗಳುಗಳ ತನಕ ನಾವು ಸ್ಟೋರ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಇಲ್ಲಿ ಪಿಸ್ತಾನ ಹಾಕಿಲ್ಲ, ಅದು ಬೇಗ ಕಮ್ಮಟ್ ಬರುತ್ತೆ ಅಂತ ಕೇಳಿದ್ದೆ. ನಾನು ಮಾಡಿರೋ ಹಿಟ್ಟು ಒಂದು 3 to 4 ಮಂತ್ ಈಸಿಯಾಗಿ ಸ್ಟೋರ್ ಮಾಡಿ ಯೂಸ್ ಮಾಡಬಹುದು. ಥ್ಯಾಂಕ್ ಯು.